ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ. ನಮ್ಮ ಎಲ್ಲ ಕೇಳುಗರಿಗೆ ಇಂದಿನ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಮಡಿಕೇರಿಯ ಕೃಪಾ ದೇವರಾಜ್ ಅವರು. ಇವರ ಭಾವದ ಕದತಟ್ಟಿ ಕವನ ಸಂಕಲನ ನಾಡಿನ ಖ್ಯಾತ ಬರಹಗಾರ್ತಿ ವೈದೇಹಿಯವರು ಮುನ್ನುಡಿ ಬರೆದಿದ್ದಾರೆ. ಮರ್ಮರ ಕಥಾ ಸಂಕಲನ, ಚೌಚೌಬಾತ್ ಲಲಿತ ಪ್ರಬಂಧ, ಸ್ಥಳೀಯ ಚಾನೆಲ್ಗಳಲ್ಲಿ ವಾರ್ತಾ ವಾಚಕರಾಗಿ ಕೆಲಸ ಮಾಡಿರುತ್ತಾರೆ. ನಿರೂಪಣೆ, ಚಾರಣ, ಫೋಟೋಗ್ರಫಿ, ಪ್ರಕೃತಿ ನಡಿಗೆ ಇವರ ಹವ್ಯಾಸಗಳು. ಕೇಳಿದರೆ ಈಗ ಕೃಪಾ ದೇವರಾಜ್ ಅವರೊಂದಿಗೆ ಮಾತನಾಡೋಣ. ಕೃಪಾ ದೇವರಾಜ್ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು ಸರ್. ನಮಸ್ಕಾರ. ಹೇಳಿ ಕೃಪಾ ಮೇಡಮ್, ನಿಮ್ಮ ಬಾಲ್ಯ, ವಿದ್ಯಾಭ್ಯಾಸ, ನಿಮ್ಮ ಕವನ ಸಂಕಲನಗಳು, ಕಥಾ ಸಂಕಲನಗಳು, ಇವುಗಳ ಬಗ್ಗೆ. ಸರ್, ನಂದು ಬಾಲ್ಯ ದಕ್ಷಿಣ ಕೊಡಗಿನ ತಿತಿಮತಿಯಲ್ಲಿ ಆಯ್ತು ಸರ್. ನನ್ನ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಆಗಿತ್ತು, ಶಾಲಾ ಕಾಲೇಜು ಎಲ್ಲ. ಮತ್ತೆ ನಾನು ಎಂ.ಕಾಂ ಮಾಡ್ಕೊಂಡಿದ್ದೀನಿ. ಹಾಗೆ ನಂದು ಕತೆ, ಕವನಗಳು ಮತ್ತೆ ಲೇಖನಗಳು ಬರೆಯೋದು ನನ್ನ ಹವ್ಯಾಸ. ಯಾವ ನಿಮ್ಮ ಮೊದಲ ಕತೆ ನೀವು ಯಾವ ಕಾಲದಲ್ಲಿ ಬಂತು ನಿಮ್ಮಿಂದ? ನಾನು 9ನೇ ತರಗತಿ ಬೇಸಿಗೆ ರಜೆ ಇದ್ದಾಗ ನಾನು ಮೊದಲು ಒಂದು ಸಣ್ಣ ಟಿಂಕು ನಾಯಿ ಅಂತ ಹೇಳ್ಬಿಟ್ಟು ಶಕ್ತಿ ಪತ್ರಿಕೆಗೆ ಕಳಿಸಿ ಅದು ಪ್ರಕಟ ಆಗಿತ್ತು ಸರ್. ಅದು ಹೇಳ್ಕೊಳ್ಬೇಕು ಅಂದ್ರೆ ಅದು ನನ್ನ ಮೊದಲ ಕತೆ. ಮತ್ತೆ ಈ ಸಾಮಾಜಿಕ ಕಥೆಗಳೆಲ್ಲ ನಾನು ಸೆಕೆಂಡ್ ಇಯರ್ ಬಿ.ಕಾಂ ಎಲ್ಲ ಇದ್ದಾಗ ಪ್ರಕಟ ಆಗಿರೋದು ಸರ್. ಬರ್ದಿರ್ತೇನೆ, ಬಟ್ ಪ್ರಕಟ ಆಗಿರೋದು ಆ ಟೈಮಲ್ಲಿ ಸರ್. ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ರ? ಅವರಿಂದ ಪ್ರೇರಣೆಗೊಳಗಾಗಿ ನೀವು ಬರೆಯೋದಕ್ಕೆ ಶುರು ಮಾಡಿದ್ರೆ ಹೇಗೆ? ಸರ್, ಮನೆಯಲ್ಲಿ ಬರಹದ ಬಗ್ಗೆ ಅಷ್ಟು ಇಲ್ಲದಿದ್ರು ಓದಿನ ಆಸಕ್ತಿ ತುಂಬಾ ಇತ್ತು ಸರ್ ನಮ್ಮ ಮನೆಯಲ್ಲಿ. ನಮ್ಮ ಅಜ್ಜಿಗೆ ಕಥೆಗಳನ್ನ ಹೇಳೋದು ಅಂತ ಹೇಳಿದ್ರೆ ತುಂಬಾ ಆಸಕ್ತಿ. ಅವರು ಓದ್ತಾ ಇದ್ರು, ಆಗಿನ ಕಾಲದಲ್ಲೇ ಓದ್ಕೊಂಡಿದ್ರು ಅವರು. ನಮ್ಗೆ ರಾಮಾಯಣ, ಮಹಾಭಾರತ, ವಿಕ್ರಮಾದಿತ್ಯ, ಶನಿ ಮಹಾತ್ಮೆ, ಹೀಗೆ ಎಲ್ಲಾ ಪುರಾಣ ಕಥೆಗಳನ್ನ, ಸಾಮಾಜಿಕ ಕಥೆಗಳನ್ನೆಲ್ಲ ಹೇಳಿಕೊಡ್ತಾ ಇದ್ರು ನಮ್ಮಲ್ಲಿ. ಆ ನಂತರ ನಮ್ಗೆ ಮನೇಲಿ ತಾಯಿ ಸಹ ಕಥೆಗಳನ್ನ ಹೇಳಿಕೊಡೋದು, ಕೆಲಸ ಮುಗಿಸಿ ಸಂಜೆ ಹೊತ್ತಿಗೆ ಹಾಗೆಲ್ಲ ಹೇಳ್ತಾ ಇದ್ರು. ಅವ್ರಿಗೆ ಕತೆ ಹೇಳಿ ಆದ್ಮೇಲೆ ನಾವು ನೆಕ್ಸ್ಟ್ ನಮ್ಮನ್ನ ಓದಲಿಕ್ಕೆ ಅವರು ಮಾಡ್ತಿದ್ರು ಸರ್, ಆಸಕ್ತಿ ಮೂಡ್ತಿದ್ರು. ಓದಿ ನೀವು ಕಥೆಯನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಗೆ ಪ್ರತಿನಿತ್ಯ ರಾತ್ರಿ ಮಲಗಿಕ್ ಮುಂಚೆ ನಾನೊಂದು ಕತೆ ಹೇಳೋದು, ತಮ್ಮನಿಗೆ ಒಂದು ಕತೆ ಹೇಳೋದು, ದಿವಸ ಹಾಗೆ ನಡೀತಾ ಇತ್ತು ಸರ್. ಕಥೆಗಳ ಬರಹ ಎಲ್ಲ ಓದಿ ಎಲ್ಲ ಮುಗಿದ ಮೇಲೆ, ಹೇಳಿ ಎಲ್ಲ ಆದ್ಮೇಲೆ ನಮ್ಗೆ ಕಥೆಗಳ ಭಂಡಾರ ಖಾಲಿ ಆಗುವಾಗ ನಾನು ಒಂದು ಸೃಷ್ಟಿಸ್ಕೊಂಡ್ ಕತೆ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದೆ. ಬೇಕಲ್ಲ ಕಥೆಗಳು ಏನಾದ್ರು ಹೇಳಲಿಕ್ಕೆ, ಕಂಪಲ್ಸರಿ ಹೇಳಲೇಬೇಕಿತ್ತು. ಹಾಗೆ ಬಹುಶಃ ನನ್ನಲ್ಲಿ ಕತೆ ಹೇಳುವ, ಕತೆ ಬರೆಯುವ ಭಾವ ಹುಟ್ಟಿರ್ಬೇಕು ಸರ್. ಈಗ ಮಕ್ಕಳಿಗೆ ವ್ಯವಸ್ಥೆ ಅಥವಾ ಅದರ ಒಂದು ಸಂತೋಷ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಹೆಚ್ಚಿನದಾಗಿ ಯಾರು ಅಜ್ಜಾಜಿ ಜೊತೆ ಇಲ್ಲ. ಮತ್ತೊಂದು ಸ್ವತಃ ಕತೆ ಓದುವುದು ಅಥವಾ ಪತ್ರಿಕೆಗಳನ್ನು ಓದುವ ಅಭ್ಯಾಸಗಳು ಕೂಡ ಇಲ್ಲ. ಹೌದು ಸರ್. ಆದ್ರೆ ನಾವು ಮಕ್ಕಳಿಗೆ ಸ್ವಲ್ಪ ಮೊಬೈಲ್ ಮತ್ತು ಟಿವಿಯನ್ನ ದೂರ ಮಾಡಿ ಕತೆ ಪುಸ್ತಕಗಳನ್ನ ರುಚಿ ಹಚ್ಚಿದ್ರೆ ಅವರು ಓದ್ತಾರೆ ಸರ್. ಯಾವ್ದು ಇರಬಾರ್ದು ಅವ್ರಿಗೆ ಆಲ್ಟರ್ನೇಟಿವ್ ಆಗಿ. ಮೊಬೈಲ್ ನೋಡ್ಲಿಕ್ಕೆ ಸಿಗ್ಬಾರ್ದು, ಟಿವಿ ನೋಡ್ಲಿಕ್ಕೆ ಸಿಗ್ಬಾರ್ದು. ಆವಾಗ ಅವ್ರು ಓದ್ತಾರೆ. ಹೇಗೆ ಅಂತ ಹೇಳಿದ್ರೆ ಸರ್, ಈಗ ನಂಗೆ ದೊಡ್ಡ ಮಗನಿಗೆ 10ನೇ ಕ್ಲಾಸ್ ಎಕ್ಸಾಮ್ ಹತ್ರ ಬರುವಾಗ ಟಿವಿ ಹಾಕ್ತಾ ಇರ್ಲಿಲ್ಲ ನಾವು, ಮೊಬೈಲ್ ಆಟ ಆಡ್ಲಿಕ್ಕೆಲ್ಲ ಕೊಡ್ತಾ ಇರ್ಲಿಲ್ಲ. ಆವಾಗ ಕಥೆ ಪುಸ್ತಕಗಳನ್ನ ತಂದು ಕೊಡುವಾಗ ಅವನಿಗೆ ಟೈಮ್ ಪಾಸ್ ಆಗ್ಬೇಕಿತ್ತು, ಓದ್ಲಿಕ್ಕೆ ಇಂಟ್ರೆಸ್ಟ್ ಬಂದಿತ್ತು. ಅವನಾಗ 4th ಸ್ಟ್ಯಾಂಡರ್ಡ್, ಈಗ 5th ಸ್ಟ್ಯಾಂಡರ್ಡ್. ಆಗ ಅವನಿಗೆ ಓದುವ ಆಸಕ್ತಿ ಬರುತ್ತೆ ಸರ್. ಸ್ವಲ್ಪ ಅಂದ್ರೆ ಈಗ ನಮಗೆ ಕಥೆಗಳು ಪುಸ್ತಕ ಓದುವಾಗ ನಮಗೆ ಹೇಗೆ ಕಥೆಗಳಾಗ್ತಿತ್ತು, ಇವ್ರಿಗೆ ಈಗ ಮೊಬೈಲ್ ಅಲ್ಲಿ, ಟಿವಿಯಲ್ಲಿ ಅದೇ ದೃಶ್ಯವಾಗಿ ಬರ್ತದಲ್ಲ ಕಣ್ಣೆದುರುಗಡೆ, ಆದ್ರಿಂದ ಅವ್ರಿಗೆ ಓದುವ ಆಸಕ್ತಿ ಕಡಿಮೆ ಆಗೋದು. ಹೌದೌದು. ಮತ್ತೆ ನೀವು ಹೇಳಿದಾಗೆ ಆಗ ಮಕ್ಕಳಿಗೆ ಪರೀಕ್ಷೆಯ ಸಮಯದಲ್ಲಿ ಟಿವಿ ಹಾಕೋದು ಅಥವಾ ಮೊಬೈಲ್ ಬಳಕೆ ಮಾಡೋದನ್ನ ನಾವುಗಳೇ ಕಮ್ಮಿ ಮಾಡಬೇಕು. ಯಾಕಂದ್ರೆ ಅವರನ್ನ ಓದಿ ಅಂತ ಹೇಳಿ ನಾವು ಇದ್ರಲ್ಲಿ ತೊಡಗಿಸ್ಕೊಂಡ್ರೆ ಅದಾಗೋದಿಲ್ಲ. ಅದೇ ಸರ್, ಮಕ್ಕಳು ನಾವು ದೊಡ್ಡವ್ರನ್ನ ನೋಡಿ ಕಲಿತಾರೆ, ಅವರು ಹೇಳಿದ್ನ ಕೇಳಿ ಕಲಿಯೋದಿಲ್ಲ ಅಂತ ಹೇಳ್ತಾರಲ್ಲ ಸರ್, ಹಾಗೆ ನಮ್ಮನ್ನ ಅನುಸರಿಸ್ತಾರೆ ಅವರು. ಹೇಳಿ, ನಿಮ್ಮ ಕವನ ಸಂಕಲನ ಬಗ್ಗೆ. ಇದು ಯಾವ ವರ್ಷದಲ್ಲಿ ಬಿಡುಗಡೆ ಆಯ್ತು? ನನಗೆ ತುಂಬಾ ಚಿಕ್ಕದ್ರಿಂದನೇ ಕವನ ಬರೆಯುವ ಒಂದು ಇದು ಸರ್ ಆಸಕ್ತಿ. ಯಾಕೆಂತ ಹೇಳಿದ್ರೆ ಬೇರೆ ಮಾತಿನಲ್ಲಿ ಆಡ್ಲಿಕ್ಕೆ ಆಗೋದಿಲ್ಲ ಇನ್ನೊಬ್ಬರ ಜೊತೆ. ಹಾಗೆಲ್ಲ ಇರುವಾಗ ಭಾವಗಳನ್ನ ನಾವು ಅಕ್ಷರಗಳನ್ನ ಹೊಂದಿಸಿಕೊಂಡು ಅದನ್ನ ಕವನಗಳಾಗಿ
ಹುಟ್ಕೊಳ್ತಿತ್ತು ಸರ್ ಕವನಗಳು. ಹಾಗೆ ಆಗ್ಲಿಂದನೇ ಕವನಗಳು ಬರೆದ್ರು, ಕಥೆಗಳು ಬರೆದ್ರು, ಅದನ್ನ ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಹೇಳುವ ಒಂದು ಆಲೋಚನೆ ಸಹ ಬಂದಿರಲಿಲ್ಲ ನನಗೆ. ಪುಸ್ತಕ ಮಾಡ್ಬೇಕು, ನಂದು ಒಂದು ಪುಸ್ತಕ ಆಗ್ಬೇಕು ಅಂತೆಲ್ಲ ಹೇಳುವಾಗೆ. ಇತ್ತೀಚಿನ ವರ್ಷಗಳಲ್ಲಿ 2020ರಲ್ಲಿ ನನ್ನ ಕವನಗಳನ್ನೆಲ್ಲ ಸೇರಿಸಿ ಒಂದು ಭಾವದ ಕದತಟ್ಟಿ ಅಂತ ಹೇಳಿ ಕವನ ಸಂಕಲನ ಹೊರತಂದಿದ್ದು ಸರ್. ಅದರಲ್ಲಿ ನಾಡಿನ ಖ್ಯಾತ ಬರಹಗಾರ್ತಿ ವೈದೇಹಿಯವರು ಮುನ್ನುಡಿ ಬರೆದು ಕೊಟ್ಟ ಹೆಗ್ಗಳಿಕೆ ಸರ್ ನಿಮಗೆ. ಹೌದೌದು, ಖಂಡಿತ. ಈಗ ನಿಮ್ಮದೇ ಕವನ ಸಂಕಲನದಿಂದ ಒಂದು ಕವನವನ್ನ ವಾಚನ ಮಾಡಬಹುದಾ? ಖಂಡಿತ ಸರ್. ಇದು ಒಂದು ಕವನ 2018ರಲ್ಲಿ ನಮ್ಮಲ್ಲಿ ಜಲಪ್ರಳಯ, ಜಲ ಉತ್ಪಾತ ಆಯ್ತಲ್ಲ ಸರ್, ಆಗ ಬರೆದಂತಹ ಕವನ ಇದು. ಕವನದ ಶೀರ್ಷಿಕೆ ದಿಬ್ಬನ ದೂರಿನಲ್ಲಿ ಸಾವಿನ ಸೂತಕ. ಬೆಟ್ಟವೇ ಕರಗಿ ಹರಿದಿವೆ ಎಂದರೆ ಇದು ಕವಿ ಭಾಷೆಯಲ್ಲ, ಕಟು ವಾಸ್ತವ. ಮಣ್ಣ ಹೊಳೆಯಾಗ ಹೆಣ ತೇಲ್ಯಾವ ಅಂದರೆ ಕಟು ಸಾಹಿತ್ಯವನ್ನ, ಕಣ್ಣೆದುರಿನ ಕಹಿ ಸತ್ಯ. ಅತ್ತ ಕುಸಿಯುವ ಧರೆ, ಇತ್ತ ಏರುವ ನೀರು, ಕಣ್ಣು ಕತ್ತಲಿಟ್ಟಾಗ ಭಗವಂತನೂ ಬರದಿರೆ. ನೆಲ ಜಲಸಮಾಧಿಯಾದಾಗ ಇಂದಿನ ಬದುಕಿಗಿಲ್ಲಿ ಬೆಲೆ. ಅಂದು ಸಾರಣಗೈದ ಬೆಟ್ಟಗಳ ಮೇಲೆ ಗುರಿಮುಟ್ಟಿ ಎತ್ತಿಯಲ್ಲಿ ಕೇಕೆ ಇಟ್ಟಾಗ ಗೊತ್ತಿರಲಿಲ್ಲ ಬೆಟ್ಟವೇ ತಾನೊಮ್ಮೆ ಎಮ್ಮ ಶಿರದಲ್ಲಿ ಶಿವ ತಾಂಡವನಾಡುವನೆಂದು. ತುಳುಕಗೊಳ್ಳುತ್ತಿದ್ದ ಜುಳುಜುಳು ನಾದ ಇಂದು ಕರ್ಣ ಕಠೋರವಾಗಿದೆ. ಬದುಕು ಭೂತಾಯಿಯ ಒಡಲಳು ಸರಿದುದ ನೋಡಿ ಹಸಿವು ಸತ್ತಿದೆ. ಗುಡುಗಿ ಮೈ ಕೊಡಗಿದ ಗುಡ್ಡವ ನೋಡಿ ಹೆದರಿ ಇದುರೆ ಹಾರಿದೆ. ಮದುವೆ ದಿಬ್ಬಣದಂತಿದ್ದ ದಿಬ್ಬಗಳ ನನ್ನೂರು ಮಡಿಕೇರಿಯಲ್ಲಂದು ಸೂತಕದ ಕಳೆ. ಇದು ದಿಬ್ಬಣದೂರಿನಲ್ಲಿ ಸಾವಿನ ಸೂತಕ ಅಂತ ಹೇಳುವ ಕವಿತೆ. ಆ ಸಂದರ್ಭದಲ್ಲಿ ಸಂದರ್ಭಕ್ಕೆ ಸರಿಯಾಗಿತ್ತು ನಿಮ್ಮ ಕವನ ಸಂಕಲನ ಕವನ. ಹೌದು ಸರ್, ಆದರೆ ಆ ಥರ ಭಾವ ಯಾರಿಗಾದ್ರೂ ಅದೊಂದು ಭಾರಿ ದುಃಖದ ವಿಷಯ ಅಲ್ವಾ? ಹೌದು ಹೌದು. ಹಾಗೆ ಭಾವ ಅದೊಂದು 2-3 ವರ್ಷಗಳಿಂದ ಒಂದು ಮಳೆಗಾಲ ಅಂತ ಹೇಳಿದ್ರೆ ಒಂದು ಭಯದ ವಾತಾವರಣವೇ ಬಂದ್ಬಿಟ್ಟಿದೆ ಎಲ್ಲರಿಗೆ. ಖಂಡಿತ ಸರ್. ನಂಗೆ ಮೊದಲು ಮಳೆಗಾಲ ಅಂತ ಹೇಳಿದ್ರೆ ಒಂಥರ ಭಾವಗಳು ಮೊಟ್ಟೆ ಇರುವ ಕಾಲ ಅಂತ ಇರ್ತಿತ್ತು. ಈಗ ಒಂಥರ ಭಯ. ಮಳೆ ಸದ್ದು, ಮಳೆ ಬರ್ತದೆ, ಕಾರ್ಮೋಡ ಆವರ್ತ ಉಂಟು ಅಂತ ಹೇಳುವಾಗಲೇ ನಮ್ಮಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಭಯ ಮೂಡಕ್ಕೆ ಶುರು ಆಗುತ್ತೆ ಸರ್. ಏನಾಗುತ್ತೋ, ಮುಂದೆ ಏನಾಗುತ್ತೋ ಅಂತ ಹೇಳೋದು ಅದೇ ತರ ಆಗ್ತಾನೆ ಇದೆ ಅಲ್ಲ ಸರ್? ಹೌದು. ಈಗ ನಾವೇ ಹೇಳ್ಬೋದು, ಈಗ ಹೆಚ್ಚಿನದಾಗಿ ಮಳೆ ಬೀಳೋ ಪ್ರದೇಶ ಮಡಿಕೇರಿ ಅಂತ ಹೇಳಿ, ಆ ಮಡಿಕೇರಿ ಎಲ್ಲ ಆಗ್ತದೆ, ಇನ್ನು ನಮ್ಮ ಕಡೆಯಲ್ಲಿ ಏನಾಗೋದಿಲ್ಲ ಅಂತ ಹೇಳುವ ಸ್ಥಳಗಳಲ್ಲಿ ಕೂಡ ಸಮಸ್ಯೆ ಆಯ್ತು ಕಳೆದ ಬಾರಿ. ಖಂಡಿತ ಹೌದು ಸರ್. ಮಡಿಕೇರಿ ಕೊಡಗು ಅಂದ್ರೆ ಅಷ್ಟು ಸೇಫ್ ಅಂತ ನಾವು ಅನ್ಕೊಂಡಿದ್ವಿ ಒಂದು ಕಾಲದಲ್ಲಿ. ಈಗ ಭಯ ಆಗುತ್ತೆ. ಸುಮಾರು ಎಷ್ಟು ಕವನಗಳಿದೆ ನಿಮ್ಮ ಕವನ ಸಂಕಲನದಲ್ಲಿ? ಈ ಭಾವದ ಕದತಟ್ಟಿ ಕವನ ಸಂಕಲನದಲ್ಲಿ 40 ಕವನಗಳಿದ್ದಾವೆ ಸರ್. ಅದು ಅಲ್ಲದೆ ನಂದು ಬೇರೆ 30-31 ಹೊಸ ಕವಿತೆಗಳಿದ್ದಾವೆ. ಅದನ್ನ ಇನ್ನು ಬುಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಅಂದ್ರೆ ಇನ್ನು ಸ್ವಲ್ಪ ಕವಿತೆಗಳು ಸೇರಿಲಿ ಅಂತ ಹೇಳಿ ಅದು ಮತ್ತೆ ನಾನು ಬುಕ್ ಮಾಡ್ಲಿಕ್ಕೋಸ್ಕರ ನಾನು ಬರೀತಾ ಹೋಗೋದಿಲ್ಲ ಸರ್. ಅದು ಭಾವಗಳು ಹಾಗೆ ಇಲ್ಲ, ಅದು ತಾವಾಗಿ ಹುಟ್ಟಿ ನನ್ನ ಕೈಯಿಂದ ಬರ್ತವೆ ಹೊರತು ನಾನಾಗಿ ಬರೀಲಿಕ್ಕೆ ಹೋದ್ರೆ ಅದು ಬರೋದಿಲ್ಲ. ಹಾಗೆ ಕಥೆಗಳು ಅಷ್ಟೇ ಸರ್. ಕತೆ ಒಂದು 20 ಕಥೆಗಳಿದೆ ಸರ್ ನನ್ನ ಮರ್ಮರ ಕಥಾ ಸಂಕಲನದಲ್ಲಿ. ಮರ್ಮರ ಕಥಾ ಸಂಕಲನ. ಹೌದು ಸರ್. ಹಾಗೆ ಬೇರೆ ಕಥೆಗಳು ಇದಾವೆ, ಆದ್ರೆ ಅದೊಂದಿಷ್ಟು ಸಂಖ್ಯೆಗಳು ಒಟ್ಟು ಸೇರುವಾಗ ಪುಸ್ತಕ ಮಾಡುವ ಅಂತ ಆಲೋಚನೆ ಇರೋದು ಸರ್. ಎಷ್ಟು 20 ಕಥೆಗಳಿದೆ? ಮರ್ಮರ ಕಥಾ ಸಂಕಲನದಲ್ಲಿ 20 ಕಥೆಗಳಿವೆ ಸರ್. ಅದಲ್ಲದೆ ಬೇರೆ ಒಂದು 5-6 ಕಥೆಗಳಿದ್ದಾವೆ. ಬಟ್ ಅವುಗಳೆಲ್ಲ ಒಟ್ಟು ಸೇರಿ ಆದ್ಮೇಲೆ ಮತ್ತೆ ಪುಸ್ತಕಗಳ ಬಗ್ಗೆ ಯೋಚನೆ ಮಾಡ್ತೀನಿ ಸರ್. ಹೇಳಿದ್ರೆ ಆಗ್ಲಿ 9ನೇ ತರಗತಿಯಲ್ಲಿದ್ದಾಗಲೇ ನನ್ನ ಮೊದಲ ಕತೆ ಪ್ರಕಟ ಆಯ್ತು ಅಂತ. ಹೌದು ಸರ್. ಈಗ ನಿಮ್ಗೆ ನಾನು ಬರಿಬಲ್ಲೆ ಅಂತ ಅನ್ಸಿದ್ದೆ ಅವಾಗ? ಅದೇ ನಾನು ಹೇಳಿದೆ ಅಲ್ಲ ಸರ್, ನಾವು ಕಥೆಗಳನ್ನ ಹೇಳ್ಕೊಳಕ್ಕೆ ಒಬ್ರಿಗೊಬ್ರು ಕಥೆ ಹೇಳ್ಕೊಳ್ತಿದ್ವು. ಕಂಪಲ್ಸರಿಯಾಗಿ ನಾವು ಹೇಳಲೇಬೇಕು ರಾತ್ರಿ ಮಲಗ್ಲಿಕ್ಕೆ ಮುಂಚೆ. ಆಗ ನನ್ನ ಕಥೆಗಳು ನಾನು ಹೇಳುವಾಗ ಅವನು ನಿಜ ಅಂತ, ಇದೆಲ್ಲೋ ನಿಜವಾಗಿ ಬಂದಂತಹ ಕಥೆ ಅಂತ ನಂಬುತ್ತಿದ್ದ ನನ್ನ ತಮ್ಮ. ಆಗ ನನಗನ್ಸಿದ್ದು, ಹೌದು ನಂದು ಕಥೆಗಳು ಸಹ ಕಥೆಗಳ ತರನೇ ಇದಾವಲ್ವಾ, ನಂದೊಂದು ಕಥೆ ಆಗುತ್ತಲ್ವಾ ಅಂತ ಹೇಳ್ಕೊಂಡು ಆಗ ಯಾರಿಗೂ ಗೊತ್ತಾಗದಂಗೆ ಬರ್ಬಿಟ್ಟು ಪೇಪರ್ಗೆ ಕಳಿಸಿ ಸುಮ್ಮನೆ ಕುತ್ಕೊಂಡಿದ್ದು. ಯಾರಿಗೂ ತೋರ್ಸೋದಿಲ್ಲ, ಯಾರಿಗೂ ಹೇಳಿರ್ಲಿಲ್ಲ ಸರ್. ಅದು ಪ್ರಕಟಗೊಂಡಾಗ್ಲೇ ನನಗೊಂದು ಸ್ವಲ್ಪ ಆತ್ಮಸ್ಥೈರ್ಯ ಮೂಡಿರೋದು. ಅಂದ್ರೆ ಪೇಪರ್ಲಿ ಪ್ರಕಟ ಆಗುತ್ತೆ ಅಂದ್ರೆ ಅದೊಂದು ಮೌಲ್ಯ ಇದೆ, ಇದಿದೆ, ಕ್ವಾಲಿಟಿ ಇದೆ ಅಂತ ಅನ್ಸುತ್ತಲ್ಲ. ಅದೇ ಪೇಪರ್ ನಲ್ಲಿ ಪ್ರಕಟ ಆದಾಗ ನಿಮಗೆ ಇನ್ನು ನಾನು ಮುಂದಕ್ಕೆ ಬರಿಬಲ್ಲೆ ಅಂತ ಅನ್ಸುತ್ತೆ ನಿಮಗೆ? ಹೌದು, ಆತ್ಮಸ್ಥೈರ್ಯ ಬಂತು ಸರ್. ಅಲ್ವಾ? ಹೌದು ಸರ್, ಹೌದು. ಈಗ ಒಂದೊಂದು ಕಥೆಯನ್ನ ಹೇಗೆ ನೀವು ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀರಿ? ನೀವು ಎಷ್ಟು ಸಮಯ ತೆಗೆದುಕೊಳ್ತೀರಿ ಅದಕ್ಕಾಗಿ? ಸರ್ ಅಂದ್ರೆ ನನಗೆ ಕೆಲವೊಮ್ಮೆ ಬರಿಬೇಕು ಅಂತ ಬರೆಯೋದಿಲ್ಲ ಸರ್. ಅದು ಒಳಗಿನ ಭಾವಗಳು ಒದ್ಕೊಂಡು ನೀನು ಬರಿಬೇಕು ಒಂಥರ ಒತ್ತರ ಭಾವದೊತ್ತಡ ಇರ್ತದಲ್ಲ. ಒಂದೊಂದ್ಸಲ ಒಂದೇ ಸಲ ಬರೆದು ಮುಗಿಸೋದು ಉಂಟು. ಒಂದು ಸ್ಟಾರ್ಟ್ ಆಗಿ ಕೊನೆಯವರೆಗೂ ಅದು ಒಂದು ಹಂಗೆ ತಕೊಂಡೋಗಿ ನಮ್ಮನ್ನ ಮುಗಿಸಿ ಬಿಡುತ್ತೆ ಸರ್. ಬರೆದು ಮುಗಿಸಿ ಬಿಡುತ್ತೆ.
ಮತ್ತೆ ನಾನೇ ಕಲ್ಪನೆ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಮತ್ತೆ ಹೀಗೆ ಬರ್ಬೇಕು ಅಂತ ಹೇಳಿ ಸಂಖ್ಯೆಗಾಗಿಯೂ ಹಾಗೆ ಬರೆಯುವಾಗ ಟೈಮ್ ತಗೊಳ್ಬಹುದು. ಬಟ್ ಕಥೆಗಳು ಕವನಗಳು ಅವಾಗಿ ಹುಟ್ಟೋದಲ್ಲ ಸರ್, ಹುಟ್ಟಿ ತಾನೇ ಬರ್ಸ್ಕೊಂಡು ಹೋಗಿ ಅದು ಮುಗಿಸ್ತವೆ. ಅದೇ ಲಲಿತ ಪ್ರಬಂಧನೋ ಅಥವಾ ಬೇರೆ ಲೇಖನಗಳು ಅಂದ್ರೆ ನಮ್ಗೆ ಆಲೋಚನೆಗೆ ಟೈಮ್ ಬೇಕು, ಯೋಚನೆ ಮಾಡಿ ಬರಹ ಪಾಯಿಂಟ್ಸ್ ಕಲೆಕ್ಟ್ ಮಾಡಿ ಎಲ್ಲ ಬರೀತೀವಿ. ಅದೇ ಪೇಪರ್ ಪೆನ್ ಹಿಡ್ಕೊಂಡು ಕತೆ ಬರೀತೀನಿ ಅಂತ ಕೂರೋದಿಲ್ಲ, ಆಗೋದಿಲ್ಲ ಸರ್. ಕೂತ್ರು ಬರೋದಿಲ್ಲ ಸರ್. ಈಗ ನೀವು ವಿಷಯ ಕೊಟ್ಟು ಬರೀ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಬರೋದಿಲ್ಲ, ಅದು ಒಳಗಿನಿಂದ ಬರುವ ಒಂದು ಭಾವದ ತಡ. ಹಾಗೆ ಮತ್ತೆ ಅದು ವಿಷಯಗಳು ಮತ್ತೆ ಒಂದು ಸಲ ಓದಿದ ಮೇಲೆ ಸ್ವಲ್ಪ ಅಲ್ಲಿ ಸೇರ್ಸೋದು ಮಾಡೋದು ಇರುತ್ತೆ, ಬಟ್ ಒಮ್ಮೆಗೆ ಒಂದು ಬರುತ್ತೆ ನೋಡಿ ಸರ್ ಹೊರಗೆ. ಹೌದು ಹೌದು. ಹಾಗೆ ಈಗ ನೀವು ಯಾವ್ಯಾವ ಸಮ್ಮೇಳನಗಳಲ್ಲಿ ಅಥವಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಎಲ್ಲ ಪಾಲ್ಗೊಂಡಿದ್ದೀರಿ? ಎಲ್ಲೆಲ್ಲಿ ಕವನ ವಾಚನವನ್ನ ಮಾಡಿದಿರಿ? ಸರ್ ನಂದು ಈಗ ಕೊಡಗಿನಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ತದು ಸಾಹಿತ್ಯ ಸಮ್ಮೇಳನಗಳಲ್ಲಿ ಕವನ ಓದಿದ್ದೀನಿ ಸರ್, ಅಲ್ಲೂ ಭಾಗವಹಿಸಿದ್ದೀನಿ. ಜನಪದ ಸಾಹಿತ್ಯ ಸಮ್ಮೇಳನ, ಮತ್ತೆ ನಾನು ಸೆಕೆಂಡ್ ಇಯರ್ ಬಿಕಾಮ್ ನಲ್ಲಿ ಇರುವಾಗ ಮೈಸೂರಿನ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಜನನ ಕವನ ಆಯ್ಕೆಯಾಗಿತ್ತು ಸರ್, ಅಲ್ಲೂ ಸಹ ಹೋಗಿ ಕವನ ವಾಚಿಸಿ ಬಂದಿದ್ದೀನಿ ಸರ್. ಜನನ ಜನನ ಅಂತ ಹೇಳ್ಬಿಟ್ಟು ಒಂದು ಕವನ ಸರ್, ಆಗ ಸೆಕೆಂಡ್ ಬಿಕಾಮ್ ಇದ್ದಾಗ ಬರೆದಿರುವಂತದ್ದು ಸರ್. ನಿಮಗೆ ಸಿಕ್ಕ ಪ್ರಶಸ್ತಿಗಳ ಬಗ್ಗೆ ಅಥವಾ ಸನ್ಮಾನಗಳ ಬಗ್ಗೆ? ಪ್ರಶಸ್ತಿ ಸನ್ಮಾನ ಅಂತ ಹುಡುಕಿಕೊಂಡು ಹೋಗ್ಲಿಲ್ಲ ಸರ್ ಯಾವುದು ಸಹ. ಆದ್ರೆ ಅವಾಗ ಸಿಗುವಾಗ ಅಂತ ಹೇಳುವಾಗ ನಾವು ಸ್ಪರ್ಧೆಗಳಿಗೆಲ್ಲ ಕವಿತೆ ಕಥೆಗಳನ್ನೆಲ್ಲ ಕಳಿಸುವಾಗ ಬಹುಮಾನ ಬಂದಿದ್ದು ಸರ್. ಈಗ ಶಕ್ತಿ ಪತ್ರಿಕೆಯಲ್ಲಿ ಅವರ ಶಕ್ತಿಯ ಹುಟ್ಟುಹಬ್ಬಕ್ಕೆ ಬರೆದಂತಹ ಕವನಕ್ಕೆಲ್ಲ ದ್ವಿತೀಯ ಬಹುಮಾನ ಸಿಕ್ಕುಂಟು. ಮತ್ತೆ ಅಕಾಡೆಮಿಗಳಲ್ಲಿ ಸ್ಪರ್ಧೆಗಳು ಏರ್ಪಡುವಾಗ ಎಲ್ಲ ಕಲಿಸಿದ ಕಥೆಗಳಿಗೆ ಕವನಗಳಿಗೆಲ್ಲ ಬಹುಮಾನ ದೊರೆತುಂಟು ಸರ್. ಈಗ ಕತೆ ಬರೆಯೋದಕ್ಕೂ ಕವನ ಬರೆಯೋದಕ್ಕೂ ನಮ್ಮ ಪ್ರಕೃತಿ, ನಮ್ಮ ಸುತ್ತಲಿನ ಪ್ರಕೃತಿ ಕೂಡ ಪ್ರೇರಣೆ ಆಗ್ತದ? ಹೌದು, ಖಂಡಿತ ಸರ್, ಖಂಡಿತ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಈ ಕೊಡಗಿನಲ್ಲಿ ಈಗ ಬಂದು ನೆಲೆಸಿರುವಂತ ಒಬ್ರು ವ್ಯಕ್ತಿ ಹಿಂದೆ ಬಯಲ್ಸೀಮೆಯಲ್ಲಿ ಇದ್ದಂತವ್ರು. ಅವರು ಇಲ್ಲಿಗೆ ಬಂದ ನಂತರ ನಮಗೆ ಇದು ಕಾಡು ಅಂತ ಅನಿಸ್ತಿದ್ರೆ ಅವ್ರಿಗೆ ಇದು ಸ್ವರ್ಗ ಅನಿಸಿತ್ತಂತೆ. ಇಲ್ಲಿ ಬಂದ ಮೇಲೆ ಅವರು ಬರವಣಿಗೆ ಶುರು ಮಾಡಿದ್ರು. ಅದಕ್ಕೆ ಮುಂಚೆ ಅಷ್ಟು ದೊಡ್ಡ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಕೇಳಿದೆ, ಪ್ರಕೃತಿ ಹೀಗೆ ನಿಮಗೆ ಬರವಣಿಗೆ ಕೂಡ ಸ್ಫೂರ್ತಿ ಆಗ್ತದ ಅಂತ? ಖಂಡಿತವಾಗಿಯೂ ಸರ್. ಈಗ ನನಗೆ ನನ್ನ ಲಲಿತ ಪ್ರಬಂಧಗಳ ಪುಸ್ತಕದಲ್ಲಿ ಚೌಚೌಬಾತ್ ಅಂತ ಅದು ಮುಂದಕ್ಕೆ ಬರುತ್ತೆ, ಅಲ್ಲಿ ನಾನು ಎಷ್ಟೋ ಇದು ಚಾರಣ ಹೋಗಿದ ಬಗ್ಗೆ ಸಹ ಲೇಖನಗಳನ್ನ ಪ್ರಬಂಧಗಳನ್ನ ಬರೆದಿದ್ದೀನಿ ಸರ್. ಅದು ಎಷ್ಟು ನನಗೆ ಇದಾಗುತ್ತೆ ಅಂತ ಹೇಳಿದ್ರೆ, ಈಗ ನನ್ನ ಒಂದು ಬರಹ ಸರ್ ಚಾರಣದ ಬಗ್ಗೆನೇ ಬರ್ದಿದ್ದೀನಿ ಸರ್. ಪ್ರಕೃತಿಯೇ ನನಗೆ ಅಷ್ಟೊಂದು ಉತ್ಸಾಹದಿಂದ ಬರ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಅದು ನಾನು ಅದರಲ್ಲಿ ಬರ್ದಿದ್ದೀನಿ. ಚಾರಣ ಅನ್ನೋದೇ ಹಾಗೆ ನೋಡಿ, ಬೆಟ್ಟ ಹತ್ತಿ ಹಿಡಿದು ಸುಸ್ತಾಗಿ ಸದ್ಯಕ್ಕೆ ಈ ಟ್ರೆಕಿಂಗ್ ಸಾಹಸ ಬೇಡಪ್ಪ ಅಂತ ಅನ್ಕೊಳ್ಳೋದು. ಕೆಲವು ತಿಂಗಳ ನಂತರ ಕಲಿಯುವಾಗ ಎಲ್ಲರಿಗಿಂತ ಮುಂಚೆ ನಾವೇ ತಯಾರಾಗಿರ್ತೀವಿ ಸರ್. ಹಾಗೆ ಅದು ಅಷ್ಟು ಪ್ರಕೃತಿ ನಮ್ಮನ್ನ ಭಾವನಾತ್ಮಕವಾಗಿ ನಡೆಸ್ಕೊಂಡು ಹೋಗ್ತದೆ ಸರ್ ಅದು. ಈಗ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳಿದ್ರಿ, ನಿರೂಪಣೆ, ಚಾರಣ, ಫೋಟೋಗ್ರಫಿ, ಪ್ರಕೃತಿ ನಡಿಗೆ ಅಂತ. ಹೌದು ಸರ್. ನಿರೂಪಣೆ ಎಲ್ಲ ಹೇಗೆ? ನಿರೂಪಣೆ ನಾನು ಒಂದು ಚರಂಬನೆಯಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ಕವಿಗೋಷ್ಠಿಯಲ್ಲಿ ನಿರೂಪಣೆ ಮಾಡಿದ್ದೀನಿ ಸರ್. ಮತ್ತೆ ಜಾನಪದ ಸಾಹಿತ್ಯ ಇದರಲ್ಲಿ ಸಂಗೀತಗಳ ಒಂದು ಸ್ಪರ್ಧೆ ಆದಾಗ ಅದಕ್ಕೂ ನಿರೂಪಣೆ ಮಾಡಿದ್ದೀನಿ. ಹಾಗೆ ಕಾಲೇಜಿನ ದೇಶದಲ್ಲೆಲ್ಲ ತುಂಬಾ ನಿರೂಪಣೆಗಳನ್ನ ಮಾಡ್ತಾ ಇದ್ದೆ ಸರ್ ನಾನು. ಈಗ ಮತ್ತೆ ಚಾರಣ ಪ್ರಿಯರು ಕೂಡ? ಖಂಡಿತ ಸರ್. ಎಲ್ಲೆಲ್ಲಿಗೆ ಹೇಗೆ ಹೋಗ್ತಾ ಇದ್ರಿ ನೀವು? ಸರ್ ನಮ್ಮದೊಂದು ಗ್ರೂಪ್ ಇದೆ ಸರ್. ನಾವು ಆಕ್ಚುಲಿ ತರಗತಿಗೆ ಕಾಲೇಜಿಗೆ ಹೋಗುವಾಗ NSS ಅಲ್ಲಿ ಇದ್ದಂತವರು, ನಾವು NSS ನ ಸ್ವಯಂ ಸೇವಕರು. ಅಲ್ಲಿ ಏನಾಗ್ತಿತ್ತು ಅಂದ್ರೆ ನಮ್ಮನ್ನ ಚಾರಣಕ್ಕೆ, ಪ್ರಕೃತಿ ಸ್ಥಳಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನಾವು ಇಲ್ಲಿ ಮದುವೆ, ಮಕ್ಕಳು, ಕೆಲಸ ಅಂತೆಲ್ಲ ಬಂದು ಇಲ್ಲಿ ನೆಲೆಸಿದ ನಂತರ ಇನ್ನೊಂದು ಯೋಗ ತಂಡಕ್ಕೆ ಸೇರ್ಕೊಂಡೆ ಸರ್ ನಾನು. ಅಲ್ಲಿ ಆರೋಹಣ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಮಾಡಿದ್ದಾರೆ, ಗುಂಪು ಕಟ್ಟಿದ್ದಾರೆ. ಅದರಲ್ಲಿ ಒಂದು ಇಂತಿಷ್ಟು ಮೆಂಬರ್ ಅಂತ ಇದ್ದಾರೆ, ಸದಸ್ಯತ್ವ ಪಡ್ಕೊಂಡವರು. ಅವರು ಕಾರ್ಯಕ್ರಮನ ಆಯೋಜಿಸ್ತಾರೆ ಸರ್. ಯಾವ್ಯಾವ ಪ್ರಕೃತಿ ಜಾಗಗಳಿಗೆಲ್ಲ ಚಾರಣ ಹೋಗ್ಬೇಕು ಅಂತ ಹೇಳಿ ಅದರ ಮೂಲಕ ನಾವು ಹೋಗ್ತೀವಿ ಸರ್. ಇಲ್ಲಿ ಕೊಡಗಿನಲ್ಲಿ ಎಲ್ಲೆಲ್ಲಿ ಚಾರಣ ಮಾಡಿದ್ರಿ ಸರ್? ನಾವು ತಡೆಂಡಮೋಳ್ ಬೆಟ್ಟ, ಪುಷ್ಪಗಿರಿ ಬೆಟ್ಟ, ಎಲ್ಲ ಕುಂದ ಬೆಟ್ಟ, ಮತ್ತೆ ಕೋಳಿಕಾಮಲೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಸಹ ನಾವು ತುಂಬಾ ಬೆಟ್ಟಗಳನ್ನ ಚಾರಣ ಮಾಡಿದೀವಿ ಸರ್. ಹೆಸರುಗಳು ಇಲ್ಲದೆ ಇರುವಂತಹ ಚೋಮಕುಂದಿಂದ ಹಿಡಿದು ಕೋಳಿಕಾಮಲೆ, ಬ್ರಹ್ಮಗಿರಿ ಬೆಟ್ಟ, ಇರ್ಪು ಜಲಪಾತದ ಹತ್ರ ಇರುವ ಬ್ರಹ್ಮಗಿರಿ ಬೆಟ್ಟಕ್ಕೆ ಹೋಗಿದ್ದೀವಿ, ತಡೆಂಡಮೋಳಿಗೆ ಹೋಗಿದ್ದೀವಿ, ಪುಷ್ಪಗಿರಿಗೆ ಹೋಗಿದ್ದೀವಿ.
ಹಾಗೆ ದೊಡ್ಡ ದೊಡ್ಡ ಬೆಟ್ಟಗಳು ಅಲ್ಲದೇನೆ ನಮ್ಗೆ ಭಾನುವಾರ ಅಂತ ಸಿಕ್ಕಿದ್ರೆ ಒಂದು ನಡಿಗೆ ಅಂತ ಮಾಡಿ ಪ್ರಕೃತಿ ಅಡಿಗೆ ನಡಿಗೆ ಅಂತ ಹೇಳಿ ಚಿಕ್ಕ ಬೆಟ್ಟಗಳನ್ನೆಲ್ಲ ಹತ್ತಿ ಬರ್ತೇವೆ ಸರ್. ಅದೊಂದು ಪ್ರಕೃತಿ ಅಡಿಗೆ ನಡಿಗೆ ಸರ್. ಅದು ನಮಗೆ ಅದು ಆರೋಗ್ಯ ಕೂಡ ಒಳ್ಳೆದೇ ಅಲ್ವಾ? ಖಂಡಿತ ಸರ್. ಹೌದು ಸರ್. ನಮ್ಮನ್ನ ಒಂದು ಉತ್ತಮವಾಗಿ ಇರ್ತದೆ ಸರ್. ಒಂಥರ ಏಕತಾನತೆಯ ಬದುಕಿನಿಂದ ನಮ್ಮನ್ನು ಜೀವೋತ್ಸಾಹ ನೀಡುತ್ತದೆ ಸರ್ ಚಾರಣ, ಪ್ರಕೃತಿ. ಈ ಮನೆಯ ಕೆಲಸಗಳ ನಡುವೆ ನಿಮಗೆ ಇದಕ್ಕೆ ಸಮಯ ಹೇಗೆ ಹೊಂದಿಸ್ಕೊಳ್ತೀರಿ ಇವುಗಳಿಗೆಲ್ಲ? ನಮಗೆ ಆಸಕ್ತಿ ಇದ್ರೆ, ನಮ್ಮಲ್ಲಿ ನಮ್ಮ ಮನಸ್ಸು ಅದರಲ್ಲಿ ಇದ್ರೆ ಖಂಡಿತವಾಗಿ ಸಮಯ ಹೊಂದುತ್ತೆ ಸರ್. ಈಗ ನಾನು ವರ್ಕಿಂಗ್ ವುಮೆನ್ ಹೌದು, ನನಗೆ ಮಕ್ಕಳನ್ನ ಸಹ ನಾವು ಎಲ್ಲಿ ಈ ತರ ಹೋಗೋದ್ರಿಂದ ಮಕ್ಕಳ ಯಾವ ವಿದ್ಯಾಭ್ಯಾಸದಲ್ಲಿ ಆಗ್ಲಿ, ಅವರ ಗುಣ ನಡವಳಿಕೆಯಲ್ಲಾಗ್ಲಿ ಎಲ್ಲೂ ಇಲ್ಲ. ನನ್ನ ಪ್ರಕಾರ ಮಕ್ಕಳನ್ನ ನಾವು ಒಳ್ಳೆ ಮಾರ್ಗದರ್ಶನ ನೀಡಿ ಅವ್ರನ್ನ ಒಂದು ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿ ಮಾಡೋದೇ ದೊಡ್ಡ ಒಂದು ಕೆಲಸ ಅಥವಾ ಸಮಾಜ ಸೇವೆ ಅಂತ ನನ್ನ ಪ್ರಕಾರ. ಯಾಕೆಂದ್ರೆ ನಾವು ಮಕ್ಕಳನ್ನ ಸಮಾಜ ಘಾತಕರಾಗಿ ನಮ್ಮದೇ ಲೋಕದಲ್ಲಿ ಇದ್ಬಿಟ್ಟು ಅವ್ರು ಆತರ ಬದಲಾಗೋದು ಅದು ದೊಡ್ಡ ಸಾಧನೆ ಅಂತ ಅನ್ಸಲ್ಲ. ನಮ್ಮ ತನವನ್ನ ನಾವು ಇಟ್ಕೊಂಡು ನಾವು ಸಂಸಾರಕ್ಕೂ ಸಮಾಜಕ್ಕೂ ಒಳ್ಳೆಯವರಾಗಿ ಮಾಡೋದು ಸಮಯ ಸಿಕ್ಕುತ್ತೆ ಸರ್, ಖಂಡಿತವಾಗಿ ಸಿಕ್ಕುತ್ತೆ. ನಾನು ಬರಹಗಳನ್ನೆಲ್ಲ ಒಂದೊಂದ್ಸಲ ರಾತ್ರಿ ಎದ್ದು ಕುತ್ಕೊಂಡು ಬರೆದು ಮುಗಿಸೋದು ಉಂಟು ಕಥೆಗಳನ್ನ. ಹಾಗಂತ ಪ್ರತಿದಿನ ಅಂತಲ್ಲ, ಬರಿಬೇಕು ಅಂತ ಅನ್ಸಿದ್ರೆ ಮತ್ತೆ ಬಿಡುವಿನ ವೇಳೆಯಲ್ಲೆಲ್ಲ ಬರೀತೇನೆ ಸರ್. ಆ ಭಾವ ಬರಬೇಕು ನಿಮ್ಮಲ್ಲಿ ಆವಾಗ. ಹೌದು ಸರ್, ಅದು ಬಂದಾಗ ಬರ್ದು ಬಿಡ್ಬೇಕು. ಮತ್ತೆ ಬರೀತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಅದು ಸಿಕ್ಕೋದಿಲ್ಲ ನಮ್ಮ ಕೈಗೆ. ನಿಮ್ಮ ಇನ್ನು ಮತ್ತೊಂದು ಹವ್ಯಾಸವಾಗಿ ಫೋಟೋಗ್ರಫಿ ಬಗ್ಗೆ ಹೇಳಿದ್ರಿ. ಫೋಟೋಗ್ರಫಿ ಅಂದ್ರೆ ಅದೊಂದು ಹವ್ಯಾಸ ಅಂತ ಅಷ್ಟೇ. ಕೈಯಲ್ಲಿ ಎಲ್ಲ ಆಧುನಿಕ ಮೊಬೈಲ್ಗಳೆಲ್ಲ ಬಂದಾಗ ಸರ್, ಕ್ಯಾಮರಾ ಸಿಕ್ಕಿದಾಗ ಖಂಡಲ್ಲಿ ಫೋಟೋ ತೆಗೆಯುವಂತ ಒಂದು ಹುಚ್ಚು, ಬೇರೆಯವರಿಗೆ ಅದರ ಹುಚ್ಚು, ನಮ್ಮದು ಆಸಕ್ತಿ ತರ ಕಾಣಿಸ್ತದೆ. ಪ್ರಕೃತಿ ದತ್ತ ಸ್ಥಳಗಳಿಗೆಲ್ಲ ಹೋದಾಗ, ಬೆಟ್ಟಗಳು ಕಂಡಾಗ ಅದನ್ನೆಲ್ಲ ಸೆರೆ ಹಿಡಿಯುವ ಒಂದು ಹವ್ಯಾಸ ಸರ್. ನಮಗೊಂದು ಸಣ್ಣ ಇಬ್ಬನಿಯಲ್ಲಿ ಎಲೆಯಿಂದ ಜಾರ್ತಾ ಇದ್ರು ಸಹ ಅದನ್ನೊಂದು ಫೋಟೋದಲ್ಲಿ ಸೆರೆ ಹಿಡಿಯುವ ಅಂತ ಅನಿಸುವಂತಹ ಭಾವನೆ ಮತ್ತು ದೃಷ್ಟಿ, ಕೈಯಲ್ಲಿ ಒಂದು ಕ್ಯಾಮರಾ ಅಂತ ಇದ್ದಾಗ ಅವೆಲ್ಲ ಕೂಡಿ ಬಂದಾಗ ಒಂದು ಒಳ್ಳೊಳ್ಳೆ ಚಿತ್ರಗಳು ಸೆರೆ ಸಿಗ್ತವೆ. ಅದಕ್ಕೆ ಮರ ಇದೆ ಅಂತ ಹೇಳಿದ್ರೆ ಎಲ್ಲ ಕೂಡ ಎಲ್ಲವೂ ಫೋಟೋಗ್ರಫಿ ಆಗುದಿಲ್ಲ. ಅದೇ ಸರ್, ಅದು ನಮ್ಗೆ ಒಳಗಿನ ಭಾವ ಮತ್ತು ಕಲಾತ್ಮಕ ವಿಭಿನ್ನತೆ ಅದೆಲ್ಲ ಬಂದಾಗ, ಅದು ಕೂಡಿ ಬಂದಾಗ ನಮ್ಮ ಕಣ್ಣಿಗೆ ಒಂದು ಕಾವ್ಯಾತ್ಮಕ ಚಿತ್ರಣ ಕಾಣಿಸುತ್ತದಲ್ಲ ಸರ್, ಅದನ್ನು ಸೆರೆ ಹಿಡಿಯುವ ಅಂತ ಆಗ್ತದೆ ಹಾಗೆ. ಈಗ ಮುಂದೆ ಚೌಚೌಬಾತ್ ಬಗ್ಗೆ ಹೇಳಿದ್ರಿ, ಅದು ಇನ್ನೂ ಪ್ರಕಟ ಆಗ್ಲಿಕ್ಕಿದೆ ಅಂತ. ಹೌದು ಸರ್. ಇದು ನನ್ನ ಲಲಿತ ಪ್ರಬಂಧಗಳ ಸಂಕಲನ ಸರ್. ನಾನು ಇದುವರೆಗೆ ಬರೆದ ಒಟ್ಟು ಬರಹಗಳು ಅವುಗಳನ್ನ ಸೇರಿ ಒಂದು ಪುಸ್ತಕದ ರೂಪದಲ್ಲಿ ಹೊರತರ್ತಿರೋದು. ದೊಡ್ಡ ದೊಡ್ಡ ಗಂಭೀರ ವಿಷಯಗಳು ಉಂಟು, ಚೇತೋಹಾರಿ ವಿಷಯಗಳು ಉಂಟು, ಹಾಗೆ ಹಗುರವಾಗಿ ಓದ್ಕೊಳ್ಳುವಂತಹ ವಿಷಯಗಳು ಸಹ ಇದ್ದಾವೆ. ಒಟ್ಟು 61 ಲೇಖನಗಳು ಇದಾವೆ ಸರ್. ಇದರಲ್ಲಿ 234 ಪುಟಗಳಿದಾವೆ. ಇದಕ್ಕೆ ನಾಗೇಶ್ ಕಲ್ಲೂರ್ ಅವರು ಮುನ್ನುಡಿ ಬರೆದಿದ್ದಾರೆ ಸರ್. ಬೆನ್ನುಡಿ ಮಾರುತಿ ದಾಸಣ್ಣವರು ಅಂತ ಹೇಳಿ ಅವರು ಸಾಹಿತಿ ಚಿಂತಕರು, ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಧ್ಯಾಪಕರು ಬರೆದಿದ್ದಾರೆ ಸರ್. ಅದಿನ್ನು ಪ್ರಕಟ ಆಗ್ಲಿಕ್ಕಿದೆ. ಆಕ್ಚುಲಿ ಇದೆ ಸರ್, ಅಂತಿಮ ಹಂತದಲ್ಲಿ ಇದೆ. ನಾನೀಗ ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದೀನಿ, ಪುಸ್ತಕನ ಅಕ್ಷರಗಳು ತಿಂತಾ ಇದ್ದೀನಿ. ಜೊತೆಯಲ್ಲಿ ವಾರ್ತಾವಾಚಕರಾಗಿ ಕೂಡ ಕೆಲಸ ಮಾಡಿದ್ದೀರಿ ಅಂತ ನಾನು ಈಗ ಪ್ರಸ್ತುತ ಟಾಟಾ ಕಾಫಿಯಲ್ಲಿ ಬ್ರಾಂಚ್ ಇನ್ಚಾರ್ಜ್ ಆಗಿದ್ದೀನಿ ಸರ್, ತೋಟಗಾರಿಕಾ ವಿತರಣಾ ವಿಭಾಗದಲ್ಲಿ ಮಡಿಕೇರಿಯಲ್ಲಿಯೇ. ಈ ಕೆಲಸಕ್ಕೆ ಸೇರುವ ಮೊದಲು ನಾನು ಮಗು ಚಿಕ್ಕದಲ್ಲಿ ಇರುವಾಗ ಒಂದು ಸಂಜೆ ಹೊತ್ತಿಗೆ ವಾಚನ ಮಾಡಿ ಬರ್ತಾ ಇದೆ ಸರ್. ಕೊಡಗು ಚಾನಲ್ ಮತ್ತು ಚಾನಲ್ ಕೂರ್ಗ್ನಲ್ಲಿ ವಾರ್ತಾವಾಚಕಳಾಗಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸಹ ನಡೆಸಿಕೊಡ್ತಾ ಇದೆ ಸರ್. ಒಂದು ಕನ್ನಡ ಸ್ಪಷ್ಟವಾಗಿ ಇತ್ತು ಮತ್ತು ಅದು ನನ್ನ ಆಸಕ್ತಿ ಸಹ. ಅಂದ್ರೆ ನಾವು ಆಗ ಮನೇಲಿ ಇದ್ದಾಗ ನನಗೆ ಅದು ಸ್ವಲ್ಪ ಹೊರ ಪ್ರಪಂಚಕ್ಕೆ ತೆರೆದುಕೊಳ್ಳುವ ಹಾಗೆ ಇತ್ತು ಸರ್. ನಿಮ್ಮ ಮನೆಯಲ್ಲಿ ನಿಮ್ಮ ಮಾತೃಭಾಷೆ ಕನ್ನಡವಾ? ಮಾತೃಭಾಷೆ ಅರೆ ಭಾಷೆ ಸರ್. ಕನ್ನಡ ನನ್ನ ಓದಿದ್ದು ಬರೆದಿದ್ದು ಎಲ್ಲವೂ ಕನ್ನಡ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಕನ್ನಡ ನನ್ನ ಅಚ್ಚುಮೆಚ್ಚಿನ ಭಾಷೆ. ಈಗ ಹೆಚ್ಚಿನದಾಗಿ ನಾನು ಕೇಳಲ್ಪಟ್ಟಿದ್ದ ಹಾಗೆ ಹೆಚ್ಚಿನದಾಗಿ ಕನ್ನಡ ಮಾತೃಭಾಷೆ ಅಲ್ಲದವರಿಂದಲೇ ಕನ್ನಡದ ಅತ್ಯುತ್ತಮ ಕಥೆಗಳು ಕವನಗಳು ಬಂದಿದೆ. ಹೌದು ಸರ್. ಈಗ ನಮಗೆ ಇಲ್ಲೇ ಉದಾಹರಣೆಗಳು ಸಿಗ್ತಾರಲ್ಲ ಸರ್, ಕೊಡಗಿನಲ್ಲಿ ಸಹ. ಯಾಕಂದ್ರೆ ನಾವು ಬಹುಶಃ ವಿದ್ಯಾಭ್ಯಾಸ ಎಲ್ಲ ಶುರುವಿಂದನೂ ಈ ಕಲಿಯೋದೆಲ್ಲ ಅದರದ್ದೇ ಆಗಿರೋದು ಕನ್ನಡದಲ್ಲಿ ಆಗಿರೋದ್ರಿಂದ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಕನ್ನಡ ಭಾಷೆ ತುಂಬಾ ಸಹಾಯ ಮಾಡ್ತದೆ ಅಂತ. ಮತ್ತು ಕನ್ನಡದಲ್ಲೇ ನಾವು ನೋಡ್ತೀವಿ, ಕನ್ನಡದಲ್ಲೇ ಆಲೋಚನೆ ಮಾಡ್ತೀವಿ, ಕನ್ನಡದಲ್ಲೇ ಭಾವಗಳನ್ನ ಬಟ್ಟಿ ಇಳಿಸ್ತೀವಿ. ಅದರಿಂದ ಕನ್ನಡ ನಮ್ಮ ಕೈ ಹಿಡಿಯುತ್ತೆ ಸರ್. ನಾವು ಮತ್ತು ಆಗಿನ ಕಾಲದವರ ಸುಮಾರಾಗಿ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿರ್ತೀವಿ. ಹೌದು. ಅದರಿಂದ ಪ್ರತಿಯೊಂದು ನಮಗೆ ಕನ್ನಡದಲ್ಲಿ ಆಗಿರುತ್ತೆ ಸರ್. ಭಾಷೆ ಅಂತ ಹೇಳೋದು ಮನೆಯಲ್ಲಿ ಮಾತಾಡೋ ಭಾಷೆ ಆಗಿರುತ್ತದೆ. ಭಾವಗಳನ್ನ ವ್ಯಕ್ತಪಡಿಸೋಕೆ ಕನ್ನಡ
ಸಹಾಯ ಮಾಡ್ತದೆ ಸರ್. ಈಗ ಮಾತೃಭಾಷೆ ಅರೆಭಾಷೆ ಅಂತ ಹೇಳಿದ್ರೆ ಅರೆಭಾಷೆಯಲ್ಲಿ ಕೂಡ ಏನಾದ್ರು ಕಥೆಗಳು ಕವನಗಳನ್ನು ಏನಾದ್ರು ಮಾಡಿದ್ರೆ? ಹೌದು ಸರ್, ನಾನು ಅರೆಭಾಷೆಯಲ್ಲಿ ಕವನಗಳು ಈ ಅಕಾಡೆಮಿ ಅಲ್ಲಿ ಸ್ಪರ್ಧೆಗಳು ಏರ್ಪಡಿಸುವಾಗೆಲ್ಲ ಬರೆದಿದ್ದೆ. ಇತ್ತೀಚೆಗೆ ನಡೆದ ಒಂದು ಅಕಾಡೆಮಿಕ್ ಸ್ಪರ್ಧೆಯಲ್ಲೂ ನನಗೆ ಪ್ರಥಮ ಬಹುಮಾನ ಬಂದಿತ್ತು ಸರ್. ಉರ್ಗುವ ಕೊಳ್ಪೆ ಅಂತೇಳಿ, ಊದುಕೊಳುವೆ ಅಂತ ಹೇಳ್ತೀವಲ್ಲ, ಅದೊಂದು ಕವನ. ಮತ್ತೆ ನನ್ನ ಒಂದು 12 ಅರೆಭಾಷೆ ಕವನ ಕೇರಳದ ಕಾಲಹಟ್ಟಿ ಶಂಕರಾಚಾರ್ಯರದು ವಿಶ್ವವಿದ್ಯಾನಿಲಯ ಇದೆ ಅಲ್ಲ ಸರ್, ಅಲ್ಲಿ ಭಾರತದ ವಿವಿಧ ಭಾಷೆಗಳಲ್ಲಿ ಅವರು ಒಂದು ಕವನ ಸಂಕಲನ ತರಲಿಕ್ಕೆ ಆ ಕವಿತೆಗಳನ್ನ ಆಹ್ವಾನಿಸಿದ್ರು ಸರ್. ಒಂದು ಉದಾಹರಣೆಗಳಾಗಿ ಅವರಿಗೆ ಕಳಿಸಿಕೊಟ್ಟಿದ್ದ ಆಯ್ಕೆಯಾಗಿ ಮತ್ತೆ ನನ್ನ 12 ಅರೆಭಾಷೆ ಕವನ ಅದಕ್ಕೆ ಆಯ್ಕೆಯಾಗಿತ್ತು ಸರ್, ಕೇರಳದ ಕಾಲಹಟ್ಟಿಯ ಶಂಕರಾಚಾರ್ಯ ವಿಶ್ವವಿದ್ಯಾನಿಲಯಕ್ಕೆ. ಅದು ಉಪಭಾಷೆಗಳಲ್ಲಿ ಹೊರತರುವಂತಹ ಕವನ ಸಂಕಲನ. ಹಾಗೆ ನಾವೀಗ ಈ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮ ಆರಂಭ ಮಾಡೋದಕ್ಕೆ ಮೊದಲು ಈಗ ನಮ್ಗೆ ಗೊತ್ತಿರಲಿಲ್ಲ ಕೊಡಗಿನಲ್ಲಿ ಇಷ್ಟರ ಮಟ್ಟಿಗೆ ಬರಹಗಳಲ್ಲಿ ತೊಡಗಿಸಿಕೊಂಡವರು ಇದ್ದಾರೆ ಅಂತ. ಹೌದು ಸರ್, ಹೌದು. ಮೊದಲು ಕೊಡಗಿನಲ್ಲಿ ಬರಹಗಳಿಗೆ ಕವಿಗಳಿಗೆ ಬರ ಇದ್ದಂತಹ ಕಾಲ. ಈಗ ನಾವು ಅಂತಲ್ಲ ಸರ್, ಎಲ್ರು ಮತ್ತು ಈ ಸಾಮಾಜಿಕ ಜಾಲತಾಣಗಳೆಲ್ಲ ಶುರು ಆದ್ಮೇಲೆ ಎಲ್ರು ಅವರವರ ಭಾವಗಳನ್ನ ವ್ಯಕ್ತಪಡಿಸಲಿಕ್ಕೆ ಬರಹದ ಮೂಲಕ ಬರೀಲಿಕ್ಕೆ ಶುರು ಆದ್ಮೇಲೆ ಇನ್ನೂ ಅನುಕೂಲ ಆಯ್ತು ಈಗಿನ ಇತ್ತೀಚಿನ ಯುವಜನತೆಗೆ ಅಂತ ನನಗೆ ಅನ್ಸುದು ಸರ್. ಬಟ್ ನಾವೆಲ್ಲ ಪೇಪರ್ ಪೆನ್ ಹಿಡ್ದೆ ಬರೆದ್ರೇನೆ ನಮಗೆ ಅದು ಸರಿಯಾಗೋದು. ಬಟ್ ನಮ್ ಕಾಲ ಹೇಗಿತ್ತು ಅಂದ್ರೆ ಅಷ್ಟು ಸುಲಭದಲ್ಲಿ ನಮಗೆ ಟಿವಿ ಇರ್ತಿರ್ಲಿಲ್ಲ ಸರ್ ಮನೇಲಿ. ಮನೆಗೆ ಪತ್ರಿಕೆಗಳನ್ನ ಮತ್ತೆ ಮಾಸಿಕಗಳನ್ನ ವಾರಪತ್ರಿಕೆಗಳನ್ನೆಲ್ಲ ತರಿಸ್ತಾ ಇದ್ರು. ಅದೇ ಓದುವ ಹುಚ್ಚು ಇತ್ತು ಸರ್ ನನಗೆ ತುಂಬಾ. ಅಂದ್ರೆ ನನಗೆ ಬೇರೆ ಏನ್ ಇರ್ಲಿಲ್ಲ ಅಲ್ಲ, ಒಂದು ಮನೋರಂಜನೆ ಅಂತ ಹೇಳೋದು ಇರ್ಲಿಲ್ಲ. ನನಗೆ ಓದುವ ಒಂದು ಭಾರಿ ಆಸಕ್ತಿ ಅದರಲ್ಲಿ ಹುಟ್ಟಿದ್ದು ಸರ್. ಮತ್ತೆ ನಮ್ಮ ತಾಯಿಗೆ ತುಂಬಾ ಇಷ್ಟ ಇದ್ದಿದ್ರಿಂದ ಅವರು ಪುಸ್ತಕಗಳನ್ನ ಮನೆಗೆ ತರ್ತಾ ಇದ್ರು, ತುಂಬಾ ಪುಸ್ತಕಗಳನ್ನ ತರ್ತಾ ಇದ್ರು. ಮತ್ತೆ ಹಳೆ ಕಾಲದ ಮನೆ, ನಮ್ದು ಗೋಡೆಪೆಟ್ಟಿಗೆಗಳನ್ನೆಲ್ಲ ತಂದಿದ್ದು PUC ಪುಸ್ತಕಗಳು, ಶಿವರಾಮ್ ಕಾರಂತದ್ದು ಬೆಟ್ಟದ ಜೀವ, ನಿಸರ್ಗದ ಮಡಿಲಲ್ಲಿ ಅಂತ ಪ್ರೊಫೆಸರ್ ಜಿ ವೆಂಕಟ ಸುಬ್ಬರಾವ್ ಅಂತ ಅವ್ರದ್ದು ಕಾಣುತ್ತೆ ಬುಕ್ಕು, ಮರುಳು ಮಣ್ಣಿಗೆ, ಅದೆಲ್ಲ ಇತ್ತು ಸರ್ ನಮ್ಮ ಹತ್ರ. ಮತ್ತೆ ಬೇರೆ ಸಾಮಾಜಿಕ ಕಾದಂಬರಿಗಳನ್ನೆಲ್ಲ ಈ ತಾಯಿ ಮಡಿಕೇರಿಗೆ ಬರುವಾಗ ಒಂದಿಷ್ಟು ದುಡ್ಡು ಕೂಸಿಬಿಟ್ಟು ಬೇರೆ ಏನಾದ್ರು ಚಿನ್ನನ ಬಟ್ಟೆನ ಮಾಡೋದು ಒಂದಿಷ್ಟು ಬುಕ್ಸ್ ಹೊತ್ಕೊಂಡು ಬರ್ತಾ ಇದ್ರು ಮನೆಗೆ. ಅದು ನಮ್ಮಲ್ಲಿ ಆಸಕ್ತಿ ನೀಡ್ತಾ ಇತ್ತು. ಅದು ಖಂಡಿತ. ಆಗ ನೀವು ಹೇಳಿದ ಹಾಗೆ ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ಯಾವ್ದು ಇರ್ಲಿಲ್ಲ. ಒಂದು ಮನೋರಂಜನೆ ಅಂತ ಹೇಳಿದ್ರೆ ಒಂದು ರೇಡಿಯೋ ಇದಿರಬಹುದು, ಜೊತೆಯಲ್ಲಿ ಪುಸ್ತಕಗಳು ಓದು ಅಷ್ಟೇ. ಹಾಗಾಗಿ ಹೆಚ್ಚು ಅದರಲ್ಲಿ ಆಸಕ್ತಿ ಕೆಲವರಿಗೆ ಅದರಿಂದನೇ ಮೂಡಿ ಬಂದಿರ್ತದೆ. ಖಂಡಿತ ಸರ್, ಖಂಡಿತ. ಓದುವ ಒಂದು ಆಸಕ್ತಿ ಇದ್ರೆ ಬರಹ ತನಂತನಾಗಿ ಬರ್ಬೋದು ಸರ್. ನಮ್ಮ ಬರಹನ ಸಹ ಅಕ್ಷರಗಳ ಮೂಲಕ ನಾವು ರೂಪ ಕೇಳಿಸುವಾಗ ಬರಹ ತನಂತಾನೆ ಹುಟ್ಟುತ್ತೆ. ನಾನು ಬರೀಬಲ್ಲೆ, ನನ್ನ ಭಾವನೆಯನ್ನು ಅಕ್ಷರಕ್ಕೆ ತರಿಸಬೇಕು, ಅಕ್ಷರ ರೂಪಗಳಿಗೆ ತರಿಸಬೇಕು ಅಂತ ಹೇಳುವಾಗ ಬರಹ ಹುಟ್ಟುತ್ತೆ ಸರ್ ಅದು. ಅದೇ ಅದೇ ಅದೇ. ಕೃಪಾ ದೇವರಾಜ್ ಅವರೇ, ಈಗಿನ ಯುವ ಬರಹಗಾರರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ? ಸರ್, ಈಗಿನ ಯುವ ಬರಹಗಾರರು ಅವರು ಅಷ್ಟೇ ಸಸ್ಪೆನ್ಸ್, ಥ್ರಿಲ್, ಜನರನ್ನ ಆಕರ್ಷಿಸುತ್ತೆ ಹಾಗೆ ಕತೆ ಬರೀತಾರೆ ಸರ್. ಅವರವರ ಭಾವಕ್ಕೆ ಬಿಟ್ಟಿದ್ದು ತುಂಬಾ ಜನ ತುಂಬಾ ಚೆನ್ನಾಗಿಯೂ ಬರೀತಾ ಇದ್ದಾರೆ ಸರ್, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಒಂದು ನಾವು ಏನ್ ಬರಿತೀವಿ ಅವರವರ ನಿಲುವಿಗೆ, ಅವರವರ ಬುದ್ಧಿಮಟ್ಟಕ್ಕೆ ತಕ್ಕನಾಗಿ ಬರೀತಾರೆ ಸರ್. ಈಗಿನ ಬರಹಗಾರರು ಸಹ ನಾವು ಬರಹನ ನಾವು ಕಡಿಮೆ ಅಂತ ಹೇಳುವಂತಿಲ್ಲ. ಯಾಕಂದ್ರೆ ಅವರಿಗೂ ಸಹ ಇದೆಲ್ಲ ಟೆಕ್ನಾಲಜಿ ಪ್ರತಿಯೊಂದೂ ಬಂದು ಈಗಿನ ಸಮಾಜಕ್ಕೆ ತಕ್ಕನ ಹಾಗೆ ಅವರು ಬರೀತಾರೆ. ಚೆನ್ನಾಗಿ ಇರ್ತದೆ ಸರ್. ನಾವು ಒಂದನ್ನ ಅಳಿಯುವ ಹಾಗೆ ಇಲ್ಲ ಅಲ್ಲ ಸರ್, ಪ್ರತಿಯೊಂದು ಅವರವರ ನಿಲುವಿಗೆ ಅವರವರ ಭಾವಕ್ಕೆ ತಕ್ಕಂಥದ್ದು ಅಲ್ಲ ಸರ್. ಹೌದು. ಈಗ ಅದೇ ಯುವ ಬರಹಗಾರರಿಗೆ ನೀವು ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇವೆ? ಸಲಹೆ ಕೊಡುವಷ್ಟು ನಾನು ಸಹ ಬೆಳೆದಿಲ್ಲ ಸರ್. ನನ್ನ ಬರಹಗಳಿಗೆ ಬೇರೆಯವರು ಸಲಹೆ ಕೊಡುವಷ್ಟು ನಾನು ತಗೊಳ್ಬೇಕು ನನ್ನ ಬರಹಗಳಿಗೆ. ಈಗಿನ ಜನಕ್ಕೂ ಸಹ ನೀವು ಜನರನ್ನ ಆಕರ್ಷಿಸುವಾಗೆ ಬರಿಬೇಕು, ಥ್ರಿಲ್ ಇರಬೇಕು ಅಂತ ಹೇಳ್ತಾರೆ. ನಮ್ಮದು ಭಾವಗಳನ್ನ ತುಂಬಿರುತ್ತೆ, ಅವರಿಗೆ ಜನರನ್ನ ಆಕರ್ಷಿಸಕ್ಕೆ ಸಸ್ಪೆನ್ಸ್, ಥ್ರಿಲ್ ಆತರ ಬರೀತಾರೆ ಕೆಲವು ಈಗಿನ ಯುವ ಜನತೆ. ಅವರುಗಳಿಗೆ ಸಲಹೆ ಕೊಡುವಂಥದ್ದು ಏನಿಲ್ಲ ಸರ್. ಅವರುಗಳು ಅವರ ಅಂದ್ರೆ ಓದುವಂತ ಆದಷ್ಟು ಬರಹಗಳು ಅವ್ರು ಬರೆದು ಜನರನ್ನ ಇದು ಮಾಡ್ಕೊಳಕ್ ಓದುಗರನ್ನ ಆಕರ್ಷಿಸೋದಕ್ಕಿಂತ ಅವ್ರು ಹೆಚ್ಚು ಹೆಚ್ಚು ಓದ್ಕೊಂಡಷ್ಟು ಮತ್ತು ಮತ್ತಷ್ಟು ಬರಹಗಳು ಪಕ್ವವಾಗ್ತವೆ ಅಂತ ನನ್ನ ಅನಿಸಿಕೆ ಸರ್. ಬಹಳ ಸಂತೋಷ ಕೃಪಾ ದೇವರಾಜ್ ಅವರೇ. ಇದುವರೆಗೆ ನಮ್ಮ ಇಂದಿನ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ ಮೂಡಿಬಂತು. ಕಾರ್ಯಕ್ರಮ
ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾಯಿತು.